ಗೋವು ಸೇರಿದಂತೆ ಇತರ ಜಾನುವಾರುಗಳನ್ನ ವಧೆ ಮಾಡಿ ಅವುಗಳ ಮಾಂಸವನ್ನ ತೂಗು ಬಿಟ್ಟು ಮಾರಾಟ ಮಾಡ್ತಾ ಇದ್ದ ಅಂಗಡಿಗಳ ಮೇಲೆ ಬಜರಂಗ ದಳ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಅಂಗಡಿ ಬಂದ್ ಮಾಡಿಸಿದ್ದು ಅಲ್ಲದೆ ಶೆಡ್ನಲ್ಲಿ ಇದ್ದ ಗೋವು ಸೇರಿದಂತೆ ಇತರ ಜಾನುವಾರುಗಳನ್ನ ರಕ್ಷಿಸಿದ್ದಾರೆ. ಧಾರವಾಡದ ಬೂಸಪ್ಪ ಚೌಕ್ ಬಳಿ ಅನೇಕ ಮಾಂಸದ ಅಂಗಡಿಗಳಲ್ಲಿ ಜಾನುವಾರುಗಳ ಮಾಂಸವನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಸದ್ಯ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇರೋದ್ರಿಂದ ಈ ಅಂಗಡಿಕಾರರಿಗೆ ಯಾವ ರೀತಿಯ ಪರವಾನಗಿ ನೀಡಲಾಗಿದೆ, ಪಾಲಿಕೆಯವರು ಈ ಅಂಗಡಿಯವರಿಗೆ ಗೋಮಾಂಸ ಮಾರಾಟ ಮಾಡಲು ಹೇಗೆ ಅನುಮತಿ ಕೊಟ್ಟರು ಅಂತ ಬಜರಂಗ ದಳ ಕಾರ್ಯಕರ್ತರು ಪಾಲಿಕೆಗೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಿ ಆನಂತರ ತಾವೇ ಅಂಗಡಿಗಳಿಗೆ ಬಂದು ಬಂದ್ ಮಾಡಿಸುವ ಕೆಲಸ ಮಾಡಿದ್ರು. ಇವತ್ತೇನಂತಂದ್ರೆ ಇಲ್ಲಿ ಬಸಪ್ಪ ಚೌಕ್ ಕಡೆ ಒಂದು ದನಗಳ ಕಡದ ಹಾಕಿದಾಗ ನಾವು ಕಾರ್ಪೊರೇಷನ್ ಹೋದ್ವಿ. ಕಾರ್ಪೊರೇಷನ್ ಹೋದಾಗ ಅವರು ಕಾರ್ಪೊರೇಷನ್ದಾಗ ನಾವು ಅವ್ರ ಲೈಸೆನ್ಸ್ ಅದಾವು, ಬೀಪ್ ಲೈಸೆನ್ಸ್ ಐತಿ ಏನೆಲ್ಲ ಚೆಕ್ ಮಾಡಿದಾಗ ಒಂದು ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಹಿಡಿಲೇ ಇಲ್ಲ, ಯಾರು ಲೈಸೆನ್ಸ್ ಇಷ್ಟೂ ಮಾಡಿಲ್ಲ. ಅವ್ರಿಗೆ ಇಷ್ಟೂ ಮಾಡ್ಲಾರ್ದ ಕಡೆ ಇವ್ರು ಹೆಂಗ ಅವ್ನ ದನಗಳು ಇದನ್ ಮಾಡಿದ್ರು. ಆಮೇಲೆ ಕಾರ್ಪೊರೇಷನ್ ಅವ್ರು ಏನ್ ಮಾಡತ್ತಾರ ಇದಕ್ಕೆ, ಅವನೇನು ಇದನ್ ಮಾಡಿಲ್ಲ, ಒಟ್ ಹಂಗ ಕಡದ್ ಹಾಕುದು, ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಷ್ಟೆಲ್ಲಾ ಕಾರ್ಪೊರೇಷನ್ ಅವ್ರು ಅಡ್ಡಾಡ್ತಾರ, ಆಮೇಲೆ ಡಿಪಾರ್ಟ್ಮೆಂಟ್ ಅಡ್ಡಾಡ್ತೈತಿ. ಇದನ್ನ ಯಾಕೆ ಇದನ್ನ ಅವ್ರ ಕಡಿವಾಣ ಹಾಕಿಲ್ಲ. ಇದಕ್ಕೆ ಗೋರಕ್ಷಾ ಕಾನೂನು ಐತಿ 20 ಅಡಿ 2020 ಗೋರಕ್ಷಾ ಕಾನೂನು ಅಡಿ ದನಗಳು ಕಡಿಬಾರ್ದಂತ ಐತಿ. ಆಮೇಲೆ ಇವು ಸಣ್ಣ ಸಣ್ಣ ದನಗಳೆಲ್ಲ ಕಡದ ಹಿಂಗ ಜೋತ್ ಬಿಟ್ಟು ಹಾಕ್ಯಾರಂದ್ರ ಇದಕ್ಕೆ ಯಾರು ಹೊಣೆಗಾರರು? ಆಮೇಲೆ ಇದು ಕಾರ್ಪೊರೇಷನ್ ದೊಡ್ಡ ತಪ್ಪೈತಿ. ಇದ್ರಾಗ ಏನೋ ದೊಡ್ಡ ಅಕ್ರಮ ನಡೆದೈತಿ. ಇದನ್ನ ಕಡಿವಾಣ ಅದನ್ನ ಸೀಸ್ ಮಾಡ್ಬೇಕಂದ ಎಲ್ಲಾ ಅಂಗಡಿಗಳು. ಒಂದ್ 7-8 ಅಂಗಡಿ ಅದಾವ ಬಸಪ್ಪ ಚೌಕಡೆ, ಅವನ್ನೆಲ್ಲಾ ಅಂಗಡಿ ಸೀಸ್ ಮಾಡಿ ಅವ್ರು ಯಾರು ನಂಗೆ ದನಗಳು ಕಡದಾರ ದನಗಳು ಕೂಡ ಹಾಕಿದ್ರು. ಆ ಕೂಡ ಹಾಕಿದ್ದನ್ನೆಲ್ಲ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೋಬೇಕಂತ. ಪಾಲಿಕೆ ವತಿಯಿಂದ ಈ ಅಂಗಡಿಕಾರರಿಗೆ ಯಾವುದೇ ಪರವಾನಗಿ ಇಲ್ಲ ಅಂತ ಗೊತ್ತಾದ ಮೇಲೆ ಬಜರಂಗ ದಳ ಕಾರ್ಯಕರ್ತರು ಅಂಗಡಿಗಳ ಮುಂದೆ ಜಮಾಯಿಸಿ ಕೆಲ ಹೊತ್ತು ಆತಂಕದ ವಾತಾವರಣ ಸೃಷ್ಟಿಸಿದ್ರು. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಶೆಡ್ನಲ್ಲಿ ಇದ್ದ ಎಲ್ಲಾ ಜಾನುವಾರುಗಳನ್ನ ರಕ್ಷಿಸಿ ವಾಹನದ ಮೂಲಕ ಸರ್ಕಾರಿ ಗೋಶಾಲೆಗೆ ರವಾನಿಸುವ ಕೆಲಸ ಮಾಡಿದ್ರು. ಪರವಾನಗಿ ಇಲ್ಲದೆ ಈ ರೀತಿ ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಬಜರಂಗ ದಳ ಕಾರ್ಯಕರ್ತರು ಆರೋಪಿಸಿದ್ರು. ಅಕ್ರಮ ಮಾಂಸ ತೂಗಿ ಹಾಕಿದಾರು, ಅದ ನೋಡಿಕೊಳ್ಳೇನ ಗೊತ್ತಾಗ್ಬಿಡತ್. ನಮ್ ಮಾಂಸ ಇದ ದೀಪ ಅಂತ ಹೇಳಿ ಗೊತ್ತಾಗತ್ತೆ. ನೋಡಿದ ಕೂಲೇನ ಗೊತ್ತಾಗತ್ತೆ. ನಮ್ಗ ಹೋಗಿ ಹಿಡಿದ್ವಿ. ನಾವು ವಿಡಿಯೋ ಮಾಡತ್ಲೆ ನಾವ್ ಹೋದ ಕೂಲೇನ ಅಂಗಡಿ ಕ್ಲೋಸ್ ಮಾಡತ್ರ. ಒಳಗ ಹೋದಿರಿ, ಶರ್ಟ್ ತೆಗದಿವಿ, ಎಲ್ಲಾ ಕ್ಲೋಸ್ ಮಾಡ್ಯಾರ ಪೂರ್ತಿ. ಅಲ್ಲಿ 13 ಆಕಳ, ಒಂದ್ ಎಮ್ಮಿತ್ತು. ಮನಿ ಕೊಟ್ಟೇವ್ರಿ ಮುಂಚಿತವಾಗಿ. SP ಅವ್ರಿಗೆ, ಸಬರ್ಬನ್ ಸ್ಟೇಷನ್, ಟೌನ್ ಸ್ಟೇಷನ್ ಎಲ್ಲಾ ಸ್ಟೇಷನ್ಗೂ ಮೊದ್ಲು ಮನವಿ ಕೊಟ್ಟಿದ್ವಿ. DC ಆಫೀಸ್ಗೂ ಮನವಿ ಕೊಟ್ಟಿದ್ವಿ. ಹೋದ ವರ್ಷ